ಕುಮಾರಸ್ವಾಮಿ ನಿರ್ಲಕ್ಷ್ಯ ಮಾಡಿದ್ರಾ ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಅಂತ ಮೈಸೂರಲ್ಲಿ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಹಿಂದೆ ಕೂಡ ನಾನು ಕುಮಾರಸ್ವಾಮಿ ದೇವೇಗೌಡರು ಮನೆಗೆ ಕೂಡ ಕರ್ಕೊಂಡು ಬಂದು ಪಕ್ಷದಲ್ಲಿ ಉಳಿಸಿದ್ದೆ, ಅಲ್ಲದೆ ಕೋರ್ ಕಮಿಟಿ ಸ್ಥಾನವನ್ನು ಕೂಡ ಕೊಟ್ಟಿದ್ದೆ. ಈಗ ಅವ್ರನ್ನ ನಿರ್ಲಕ್ಷ್ಯ ಮಾಡಿರುವಂಥ ಕಾರಣ ಅವರಿಗೆ ಬೇಸರ ಆಗಿದೆ ಅಂತ ಒಂದು ಸತ್ಯ ಹೇಳಿದ್ರು. ಈಗ ಅದೆಲ್ಲದರ ಬಗ್ಗೆ ಜಿಟಿ ದೇವೇಗೌಡರ ಜೊತೆ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. JDSನಿಂದ ನೋವು ಉಂಡಿರ್ತಕ್ಕಂಥವ್ರು ಅವರೊಬ್ಬರೇ ಅಲ್ಲ, ಸುಮಾರು ಒಂದು 12-13 ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ. ನಾನು ಇವರು JDS ಕುಮಾರಸ್ವಾಮಿ ಸರಿಯಾಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು. ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಹೋದಾಗಲೇ ಹೇಳಿದೆ, ನಾನಿದ್ದಾಗ 20,000 ಗೆದ್ರಿ ನೀವು. JDSನಿಂದ ನೋವು ಉಂಡಿರ್ತ. ಇನ್ನು ರಾಜ್ಯ ರಾಜಕಾರಣ ಮಹತ್ತರ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಸಿಎಂ ಇಬ್ರಾಹಿಂ GTDಯನ್ನ ಭೇಟಿಯಾಗಿದ್ದಾರೆ. ಮೈಸೂರಿನ ಜಿಟಿ ದೇವೇಗೌಡರ ಮನೆಯಲ್ಲಿ ಭೇಟಿಯಾಗಿದ್ದಾರೆ. ನಿನ್ನೆ ತಾನೇ ಕುಮಾರಸ್ವಾಮಿ ವಿಚಾರದಲ್ಲಿ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. JDSನಿಂದ ದೂರ ಉಳಿದಿರುವಂತಹ ಇಬ್ರಾಹಿಂ ಈಗ GTD ಭೇಟಿ ಆಗ್ತಾ ಇರೋದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಹೀಗಾಗಿ ಉಭಯ ನಾಯಕರ ಭೇಟಿ ಮಹತ್ವವನ್ನು ಪಡೆದುಕೊಂಡಿದೆ. ಉಪಚುನಾವಣೆ ಗೆಲುವು ಗ್ಯಾರಂಟಿಗೆ ಸಂದ ಜಯ ಅಂತ ಮೈಸೂರಿನ KR ನಗರದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಜನಪರವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದೆ, ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿದೆ. ಇದನ್ನ ವಿಪಕ್ಷಗಳು ಸಹಿಸದೆ ಅಪಪ್ರಚಾರ ಮಾಡಿ ಸುಳ್ಳು ಆರೋಪ ಮಾಡಿ ಪ್ರಚಾರ ಮಾಡಿದ್ರು. ಹೀಗಾಗಿ ಜನರು ಬಿಜೆಪಿ JDS ಅಪವಿತ್ರ ಮೈತ್ರಿಯನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಜನಪರ ಆಡಳಿತಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಮತ್ತು JDS ಅಪವಿತ್ರ ಮೈತ್ರಿ ಮಾಡಿಕೊಂಡು ಸುಳ್ಳು ಆರೋಪಗಳನ್ನು ಮಾಡಿ ಇವತ್ತು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂತಹ ಸರ್ಕಾರವನ್ನು ಬುಡಮೇಲು ಮಾಡಲಿಕ್ಕೆ ಹೊರಟಿದ್ರು. ಇವತ್ತು ಅದಕ್ಕೆ ಜನ ಅವರೆಲ್ಲ ವಿಚಾರಗಳಿಗೆ ತಿರಸ್ಕಾರ ಮಾಡಿದ್ದಾರೆ. ಈಗಲಾದರೂ ಅವರಿಗೆ ಬುದ್ಧಿ ಬರಬೇಕು ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಉಪಚುನಾವಣೆಗಳಲ್ಲಿ ಸೋಲಿನ ಬಗ್ಗೆ ಉಡುಪಿಯಲ್ಲಿ ಮಾಜಿ ಸಚಿವ ವಿ ಸುನೀಲ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಈ ಕುರಿತು ನಾಳೆ ರಾಜ್ಯ ಮಟ್ಟದ ಅವಲೋಕನ ಸಭೆ ಇದೆ. ರಾಜ್ಯ ಸರ್ಕಾರಗಳು ಅಧಿಕಾರದಲ್ಲಿ ಇರುವ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ನಾವು ಶಿಗ್ಗಾವಿಯನ್ನ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ವಿ. ಈ ವಿಚಾರದಲ್ಲಿ ಹಿನ್ನಡೆ ಆಗಿದೆ, ಇಲ್ಲ ಅನ್ನೋದಿಲ್ಲ. ಯಾಕೆ ಹೇಗೆ ಹಿನ್ನಡೆ ಆಯಿತು ಅನ್ನೋ ಅವಲೋಕನ ಮಾಡ್ತೀವಿ. ಆಯಾ ವಿಧಾನಸಭಾ ಕ್ಷೇತ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಅವಲೋಕನ ಮಾಡ್ತೀವಿ ಅಂತ ಹೇಳಿದರು. ಎಲ್ಲಿ ರಾಜ್ಯ ಸರ್ಕಾರಗಳು ಅಧಿಕಾರದಲ್ಲಿದೆಯೋ ಅದರ ಪರವಾದಂಥ ಜನಾಭಿಪ್ರಾಯ ಸಹಜವಾಗಿ ನಿರ್ಮಾಣ ಆಗುತ್ತೆ. ನಾವು ಶಿಗ್ಗಾವನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ವಿ. ನಮಗೆ ಸ್ವಲ್ಪ ಹಿನ್ನಡೆ ಆಗಿದ್ದಾನೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಹಿನ್ನಡೆ ಆಯಿತು, ಹೇಗೆ ಹಿನ್ನಡೆ ಆಯಿತು ಅನ್ನುವಂಥ ಅವಲೋಕನ ಆಯಾ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಖಂಡಿತ ಮಾಡ್ತೇವೆ. ಆದರೆ ಒಟ್ಟಾರೆ ಇಲ್ಲಿಯ ತನಕದ ಉಪಚುನಾವಣೆಗಳನ್ನು ನೀವು ಗಮನಿಸಿದರೆ ಅದು ಕಳೆದ 10 ವರ್ಷಗಳಲ್ಲಿ ನಡೆದಂಥ 16 ಉಪಚುನಾವಣೆಗಳು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎಲ್ಲ ಉಪಚುನಾವಣೆಗಳು ಕೂಡ ಆಡಳಿತ ಪಕ್ಷದ ಪರವಾಗಿರುವಂಥದ್ದು ಸಹಜ. ಚಿಕ್ಕಮಗಳೂರಿನಲ್ಲಿ ಇಂಧನ ಸಚಿವ KJ ಜಾರ್ಜ್ ಅರ್ಧಕ್ಕೆ ಭಾಷಣವನ್ನ ನಿಲ್ಲಿಸಿದ್ದಾರೆ. ಒಕ್ಕಲಿಗರ ಸಂಘದ ಕಾರ್ಯಕ್ರಮದಲ್ಲಿ ನಿರ್ಮಲಾನಂದ ಶ್ರೀಗಳ ಮುಂದೆ ಸಚಿವ ಜಾರ್ಜ್ ಮುಜುಗರಕ್ಕೀಡಾಗಿದ್ದಾರೆ. ಪಂಚ ಗ್ಯಾರಂಟಿ ಬಗ್ಗೆ ಜಾರ್ಜ್ ಭಾಷಣದ ವೇಳೆ ಒಕ್ಕಲಿಗ ಸಮಾಜದ ಯುವಕರು ಅಡ್ಡಿಪಡಿಸಿದ್ದಾರೆ. ಇದು ರಾಜಕೀಯ ವೇದಿಕೆ ಅಲ್ಲ, ರಾಜಕೀಯ ಮಾತನಾಡೋದಾದ್ರೆ ಕೆಳಗಿಳಿಯಿರಿ ಅಂತ ಕಿಡಿಕಾರಿದ್ದಾರೆ. ರಾಜಕೀಯ ಮಾಡಬೇಡಿ, ನನಗೂ ರಾಜಕೀಯ ಬರುತ್ತೆ ಅಂತ ಇದೇ ವೇಳೆ ಸಚಿವ ಜಾರ್ಜ್ ಸಿಟ್ಟಾದ ಘಟನೆ ಕೂಡ ನಡೆಯಿತು. ಶ್ರೀಗಳ ಮಧ್ಯಪ್ರವೇಶಿಸಿ ವಾತಾವರಣವನ್ನು ತಿಳಿಗೊಳಿಸಿದ್ದಾರೆ. ಪೇಜಾವರ ಶ್ರೀಗಳ ವಿರುದ್ಧ ಮತ್ತೆ ಪರಿಷತ್ ಸದಸ್ಯ BK ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಎಲ್ಲ ಸಮುದಾಯಕ್ಕೆ ಸಂವಿಧಾನ ಸಮಾನತೆ ನೀಡಿದೆ. ಪೇಜಾವರ ಶ್ರೀಗಳಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲದೆ ಇದ್ರೆ ಏನು ಅಂತ ಕರಿಬೇಕು. ನಕ್ಸಲ್ ಉಗ್ರರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇರಲ್ಲ. ಈಗ ಸ್ವಾಮೀಜಿ ಅವರನ್ನ ಯಾವ ಕಟೇರಿಗೆ ಸೇರಿಸೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿಗಳು ಮಾತಾಡೋ ಸಂದರ್ಭದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ಸಂವಿಧಾನ ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ.
ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಏನು ಸಂವಿಧಾನ ನಾಳೆ 75 ವರ್ಷಗಳ ಪೂರ್ಣ ಮಾಡಿ 76ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಯಾರೂ ಸಹ ಸಂವಿಧಾನದಿಂದ ಅತೀತರಲ್ಲ. ರಾಷ್ಟ್ರಪತಿಗಳು ಸಹ ಸಂವಿಧಾನದ ಮೇಲಿಲ್ಲ, ಅವರು ಸಹ ಅತೀತರಲ್ಲ ಸಂವಿಧಾನದಿಂದ. ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ನಾವು 75 ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬಾಳಿರ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಸಹ ನಾವು ನೋಡಿರ್ತಕ್ಕಂಥದ್ದು. ಜೆಡಿಎಸ್ ನಾಯಕರು ನನ್ನ ಸಂಪರ್ಕ ಮಾಡಿದರೆ ಖಂಡಿತ ಕಾಂಗ್ರೆಸ್ಗೆ ಕರೆದುಕೊಂಡು ಹೋಗ್ತೇನೆ ಅಂತ ಶಾಸಕ ಸಿಪಿ ಯೋಗೇಶ್ವರ್ ಬಾಂಬ್ ಸಿಡಿಸಿದ್ದಾರೆ. ಮೊಮ್ಮಗನನ್ನೇ ಗೆಲ್ಲಿಸಿಕೊಳ್ಳಲಾಗದ ಪಕ್ಷ ಯಾಕೆ ಬೇಕು, ಜೆಡಿಎಸ್ನ ವಿಸರ್ಜಿಸಲಿ ಅಂತ ಚನ್ನಪಟ್ಟಣದಲ್ಲಿ ಸವಾಲು ಹಾಕಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲಿ ಕಠಿಣ ಚಾಲೆಂಜ್ ಇದೆ. ಕುಮಾರಸ್ವಾಮಿ ಅಸಡ್ಡೆಯುತವಾಗಿ ವ್ಯವಸ್ಥೆ ಆಡಳಿತ ನಡೀತಾ ಇರಲಿಲ್ಲ, ಚನ್ನಪಟ್ಟಣ ಸರಿ ಮಾಡುವಂತ ಕೆಲಸ ಸಾಕಷ್ಟು ಇದೆ ಅಂತ ಹೇಳಿದ್ದಾರೆ. ಬಹಳ ಚಾಲೆಂಜ್ ಮಾಡಿಕೊಂಡು ದೇವೇಗೌಡರು, ಕುಮಾರಸ್ವಾಮಿ ಅವರು ಅವ್ರ ಮಗ ನಿಖಿಲ್ ಅವ್ರನ್ನ ತಂದು ತಾಲೂಕಿನ ಚುನಾವಣೆ ನಿಲ್ಲಿಸಿದಾಗ್ಲೇ ಇದು JDSನ ಅಸ್ತಿತ್ವದ ವಿಚಾರ ಆಗಿತ್ತು. ಇಲ್ಲಿ ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ರಾಮನಗರ ಜಿಲ್ಲೆನೇ JDSನ ಹೃದಯ, ಅಲ್ಲೇ ಸೋತ ಮೇಲೆ ಇನ್ನೆಲ್ಲಿದೆ ಪಕ್ಷ. ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮ್ಮ ನಾಯಕರೇ ದಂಡನಾಯಕರೇ ಸೋತೋಗಿದ್ದಾರೆ, ನೀವು ಸೈನಿಕರಿಗೆ ಏನಪ್ಪ ಕೆಲಸ ಇಲ್ಲಿ, ನೀವು ಬೇರೆ ಬೇರೆ ನಿಮ್ಮ ಅನುಕೂಲಗಳು ನೋಡ್ಕೋಬೇಕಾಗತ್ತೆ. ಸಾರ್ವಜನಿಕನ ಜೀವನದಲ್ಲಿ ಇರಬೇಕು ಅಂತಂದರೆ JDSಯಿಂದ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ. ಅವ್ರ ಪಕ್ಷ ನಶಿಸೋಗ್ತಾ ಇರೋದ್ರಿಂದ ಪರ್ಯಾಯವಾಗಿ ಅವರೇ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈಗ ಏನು ರಾಜ್ಯದ ಜನತೆ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೀನಿ. ಈಗ ಚಾಲೆಂಜ್ ಮಾಡಿದಂಥ ದೇವೇಗೌಡರು ಸಕ್ಸಸ್ ಆಗಿಲ್ಲ ಅಂದಮೇಲೆ ಅವರು ಪಕ್ಷನ ಡಿಸಾಲ್ವ್ ಮಾಡಬೇಕು, ಇನ್ನೇನಿದೆ. ಇಂಥ ಉಪಚುನಾವಣೆಯಲ್ಲಿ ಮೊಮ್ಮಗನ್ನೇ ಗೆಲ್ಸ್ಕೋದು ಪಕ್ಷ. ಕೋರ್ಟ್ ಕಲಾಪ ಬಹಿಷ್ಕರಿಸಿ ವಕೀಲರು ಬೆಳಗಾವಿಯ ಕೋರ್ಟ್ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋ ನಕಲಿ ವಕೀಲರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದರು. ನ್ಯಾಯಾಲಯದಲ್ಲಿ 3 ಜನ ನಕಲಿ ವಕೀಲರು ಯಾವುದೇ ಪರೀಕ್ಷೆಯನ್ನ ಉತ್ತೀರ್ಣರಾಗದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ದೂರು ನೀಡಿದರೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಆದರೆ ನಕಲಿ ಮಹಿಳಾ ವಕೀಲರು ತಮ್ಮ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಅಂತ ದೂರುದಾರರ ವಿರುದ್ಧವೇ ಪ್ರಕರಣ ದಾಖಲಿಸಿದ್ದಾರೆ. ದೂರು ನೀಡುತ್ತಲೇ ತಮ್ಮ ವಿರುದ್ಧ ಲೈಂಗಿಕ ದೌರ್ಜನ್ಯ ಮತ್ತು ಅಟ್ರಾಸಿಟಿ ಕೇಸ್ ದಾಖಲಿಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ಚಲುವರಾಯಸ್ವಾಮಿ ಹಾಲಿನ ಡೈರಿಯನ್ನ ಸೂಪರ್ ಸೀಡ್ ಮಾಡಿಸಿದ್ದಾರೆ ಅಂತ ಮಂಡ್ಯದಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲ ತಾಲೂಕು ಕಾಣಕನಹಳ್ಳಿ ಗ್ರಾಮದಲ್ಲಿ ಹಾಲಿನ ಡೈರಿಯ ಬಾಗಿಲು ಬಂದ್ ಮಾಡಿ ರಸ್ತೆಗೆ ಹಾಲನ್ನು ಚೆಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. BPL ಕಾರ್ಡ್ ರದ್ದು ಗೊಂದಲ ವಿಚಾರಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಸ್ಪಷ್ಟನೆ ಸಿಕ್ಕಿದೆ. ಸರ್ಕಾರಿ ನೌಕರರ ಕಾರ್ಡ್ ರದ್ದುಗೊಳಿಸುವಂತೆ ಸರ್ಕಾರ ಆದೇಶವನ್ನು ನೀಡಿದೆ. ಆದಾಯ ತೆರಿಗೆ ಪಾವತಿ ಮಾಡೋರ ಕಾರ್ಡ್ ಕೂಡ ರದ್ದಾಗುತ್ತೆ ಅಂತ ತಿಳಿಸಿದ್ದಾರೆ. ಬೇರೆ ಯಾರ ಕಾರ್ಡ್ಗಳನ್ನು ರದ್ದು ಮಾಡಬೇಡಿ ಅಂತ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. DCM DK ಶಿವಕುಮಾರ್ BPL ಕಾರ್ಡ್ ಕ್ಯಾನ್ಸಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದ ಬಡವರ BPL ಕಾರ್ಡ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಯಾರಿಗೂ ಕೂಡ ತೊಂದರೆ ಆಗೋಕೆ ಬಿಡೋದಿಲ್ಲ, ವಕ್ಫ್ ಆಸ್ತಿ ಕೂಡ ತೊಂದರೆ ಆಗಲ್ಲ ಅಂತ ಹೇಳಿದರು. ಇನ್ನು ವಿಪಕ್ಷಗಳು ಏನೇ ಆರೋಪ ಮಾಡಿದ್ರು ಕೂಡ ಬಡವರಿಗೆ ಅನ್ಯಾಯ ಆಗೋಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಬಡವರಿಗೂ ಕಾರ್ಡ್ ಅಂತೂ ಎಲ್ಲ ಬಡವರಿಗೆ ಕಾರ್ಡ್ ಕೊಡ್ತೀವಿ, ಎಲ್ಲ ಬಡವ್ರ ಪರವಾಗಿ ಇರ್ತೀವಿ. ಎಲ್ಲ ಬಡವರಿಗೂ ಕಾರ್ಡ್ ಅಂತೂ ಎಲ್ಲ ಬಡವರಿಗೆ ಕಾರ್ಡ್ ಕೊಡ್ತೀವಿ, ಎಲ್ಲ ಬಡವ್ರ ಪರವಾಗಿ ಇರ್ತೀವಿ. ಹಿಂದೂ ದೇವರುಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಕಮೆಂಟ್ ಮಾಡಿದ್ದಕ್ಕೆ ದೂರು ದಾಖಲಾಗಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದೂರನ್ನ ದಾಖಲಿಸಿದೆ. ಅಂಜುಮ್ ಶೇಖ್ ಎಂಬಾತನ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಈತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಮದರಸ ಮುಗಿಸಿ ರಸ್ತೆ ದಾಟ್ತಾ ಇರುವಂತಹ ಬಾಲಕನಿಗೆ ಬೈಕ್ ಡಿಕ್ಕಿಯಾಗಿ ಬಾಲಕನಿಗೆ ಗಂಭೀರ ಗಾಯಗಳಾಗಿವೆ. ಮಂಗಳೂರು ಗಡಿಭಾಗ ಮಂಜೇಶ್ವರದ ಬಾಳಿಯೂರಿನಲ್ಲಿ ಈ ಘಟನೆ ನಡೆದಿದೆ. 7 ವರ್ಷದ ಮುವಾಜ್ ಗಂಭೀರವಾಗಿ ಗಾಯಗೊಂಡ ಬಾಲಕ. ಇನ್ನು ಅಪಘಾತದ ದೃಶ್ಯ ಮಸೀದಿಯ CCTVಯಲ್ಲಿ ಸೆರೆಯಾಗಿದೆ.
ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ವಿಜಯನಗರದಲ್ಲಿ ನಡೆಸಲಾಯಿತು. ಹಗರಿಬೊಮ್ಮನಹಳ್ಳಿ ತಾಲೂಕಿನ ನಾರಾಯಣ ದೇವ